ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇನ್ನು ಯಾರಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಮ್ಮ ಚಾನಲಲ್ಲಿ ಆಲ್ ಟೈಪ್ಸ್ದು ಸ್ಟಿಚಿಂಗ್ದು ಕಟ್ಟಿಂಗ್ಸ್ದು ವಿಡಿಯೋ ಅವೈಲೇಬಲ್ ಇದೆ. ಆ ವಿಡಿಯೋಸ್ ಎಲ್ಲ ನೀವು ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಇವತ್ತಿನ ವಿಡಿಯೋದಲ್ಲಿ ಬಂದು ನಾನು ಲಂಗ ಬ್ಲೌಸ್ದು ಸ್ಟಿಚಿಂಗ್ ಮಾಡ್ತಾರಲ್ಲ, ಅದರಲ್ಲಿ ಲಂಗ ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬ್ಲೌಸ್ ಸ್ಟಿಚಿಂಗ್ ತೋರಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಜಸ್ಟ್ ಲಂಗಾದ ಕಟಿಂಗು ಮತ್ತೆ ಮೆಸರ್ಮೆಂಟ್ ಯಾವ್ಯಾವ ತೊಗೊಂಡಿದ್ದೀನಿ, ಅದಕ್ಕೆ ಏನೇನು ಎಷ್ಟು ಮೆಸರ್ಮೆಂಟ್ ಬೇಕಾಗ್ತಾವೆ, ಮತ್ತೆ ಅದನ್ನ ಸ್ಟಿಚಿಂಗ್ ಯಾವ ಥರ ಮಾಡ್ಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಇವಾಗ ವಿಡಿಯೋ ನೋಡ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ. ನೀವು ಅವಾಗ ಆರಾಮಾಗಿ ಈಸಿಯಾಗಿ ನೋಡಿಕೊಂಡು ಈಸಿಯಾಗಿ ಪ್ರಾಕ್ಟೀಸ್ ಮಾಡ್ಬೋದು, ಕಟಿಂಗು ಸ್ಟಿಚಿಂಗ್ ಕೂಡ ಕಲಿಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಲಂಗ ಕಟ್ ಮಾಡ್ಲಿಕ್ಕೋಸ್ಕರ ನಾನು ಸಾರಿ ತಗೊಂಡಿದ್ದೀನಿ. ಸಾರಿಯಲ್ಲಿ ಲಂಗ ಕಟ್ ಮಾಡ್ತಾ ಇದ್ದೀನಿ. ನೀವು ಬೇಕಂದ್ರೆ ಬೇರೆ ಕ್ಲಾತ್ ತಗೋಬಹುದು. ಬೇರೆ ಕ್ಲಾತ್ ನೀವು ಲಂಗ ಸ್ಟಿಚ್ ಮಾಡ್ತೀನಿ ಅಂದ್ರೆ ಟೋಟಲ್ ಅಂದ್ರೆ ಒಂದು 16 ವರ್ಷದ ಮೇಲ್ಗಡೆ ಇದಾರಂದ್ರೆ ಒಂದು 16 ವಯಸ್ಸು ಎಷ್ಟಾದ್ರಲ್ಲಿ, ಬಟ್ ಅವ್ರ ಹೈಟ್ ಯಾವ ತರ ಇದ್ದಾರೆ ಆ ಬಾಡಿ ಮೇಲೆ ಡಿಸೈಡ್ ಆಗುತ್ತೆ. ಬಟ್ ಬಟ್ಟಿ ಬಂದು ನಿಮಗೆ ಒಂದು 3.5 ಇಂದ 4 ಮೀಟರ್ ಆದ್ರೂ ಬೇಕಾಗುತ್ತೆ ಲಂಗ ಸ್ಟಿಚ್ ಮಾಡ್ಲಿಕ್ಕೆ. ತುಂಬಾ ಚೆನ್ನಾಗಿ ಫ್ರಿಲ್ಸ್ ಚೆನ್ನಾಗಿ ಇನ್ನ ಸ್ಟಿಚ್ ಮಾಡ್ಬೇಕಂದ್ರೆ 4.5 ಮೀಟರ್ ತಗೊಂಡ್ರು ಏನು ಇದಾಗಂಗಿಲ್ಲ, ಲಾಸ್ ಆಗಂಗಿಲ್ಲ, ತಗೋಬಹುದು. ಇವಾಗ ಲಂಗ ಸ್ಟಿಚ್ ಮಾಡಕ್ಕೋಸ್ಕರ ನಾನು ಸೀರೆ ತಗೊಂಡಿದ್ದೀನಿ. ಸೀರೆಯಲ್ಲಿ ಪಲ್ಲು ಸೈಡ್ದು ಈ ತರ ಇದನ್ನ ಕಟ್ ಮಾಡಿ ತೆಗ್ದಿದ್ದೀನಿ. ಇದು ಪಲ್ಲು ಸೈಡ್, ಸೆರಗ್ ಅಂತಾರಲ್ಲ, ಸೆರಗಿನ ಸೈಡ್ದು ಇದನ್ನ ಕಟ್ ಮಾಡಿ ತೆಗೆದು, ಮತ್ತೆ ಈ ಕಡೆ ಇನ್ನ ಒಂದ್ ಸ್ವಲ್ಪ ಈ ಕಡೆ ಸೆರಗಿನಿಂದ ಮೇಲ್ಗಡೆ ಬಟ್ಟೆ ಇದೆ ನೋಡ್ರಿ ಸೀರೆದು, ಇದನ್ನು ಕೂಡ ಒಂದ್ ಸ್ವಲ್ಪ ಕಟ್ ಮಾಡಿ ಟೋಟಲ್ ಆಗಿ ಒಂದ್ ಇಷ್ಟು ಬಟ್ಟೆ ನಾನು ಕಟ್ ಮಾಡಿ ತೆಗೆದಿದ್ದೀನಿ. ಯಾಕಂದ್ರೆ ಇದರಲ್ಲಿ ನಾನು ಬ್ಲೌಸ್ ಸ್ಟಿಚಿಂಗ್ ಮಾಡ್ತೀನಿ. ಈ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸೆಂಡ್ ಮಾಡ್ತೀನಿ. ನಾನು ಕಟಿಂಗ್ ಸ್ಟಿಚಿಂಗ್ ಸೆಂಡ್ ಮಾಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಲಂಗಾದಷ್ಟೇ ತೋರಿಸ್ತೀನಿ. ಇದರಲ್ಲಿ ನಾನು ಸ್ಲೀವ್ಸ್ ಇಡ್ತೀನಿ. ಇದನ್ನ ಮುಂದೆ ಹಿಂದೆ ಬ್ಲೌಸ್ಗೋಸ್ಕರ ಸ್ಟಿಚ್ ಮಾಡ್ತೀನಿ. ಇದಾದ್ಮೇಲೆ ಇದನ್ನ ಮತ್ತೆ ನೀಟಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನಾವು ಸಾರಿ ಹೆಂಗ್ ಫೋಲ್ಡ್ ಮಾಡ್ತೇನೆ ನೋಡ್ರಿ, ಆ ತರ ನೀಟಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಫೋಲ್ಡ್ ಮಾಡ್ಕೊಂಡು ಈ ತರ ಹಾಕೊಂತಿದ್ದೀನಿ. ಕೆಳಗಡೆದು ಮೇಲ್ಗಡೆದೆಲ್ಲ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಸೀರೆನ ಹೆಚ್ಚು ಕಡಿಮೆ ಇರಬಾರ್ದು. ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಹಾಕೊಂಡು ಈ ತರ ಮಾಡ್ಕೋಬೇಕು. ಈ ತರ ನೀಟಾಗಿ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ಇದ್ರಲ್ಲಿ ಲಂಗ ಸ್ಟಿಚಿಂಗ್ ಮಾಡೋದ್ರಲ್ಲಿ ಎರಡು ಮೆಜರ್ಮೆಂಟ್ ನಾವು ತಗೋಬೇಕಾಗುತ್ತೆ. ಯಾವ್ದಂದ್ರೆ ಒಂದು ಉದ್ದ ಲೆಂತ್, ಇನ್ನ ಒಂದು ಸೊಂಟದ ಸುತ್ತಳತೆ. ಇವು ಎರಡೇ ಲೆಂತ್ ಅಳತೆನೇ ಇದ್ರಲ್ಲಿ ಬೇಕಾಗುತ್ತೆ. ಇದ್ರಲ್ಲಿ ಬಂದು ಇವಾಗ ಉದ್ದ ಬಂದು 42 ಇಂಚ್ ಇದೆ. 42 ಇಂಚ್ ಇದ್ರೆ ನಾನು ಇದ್ರಲ್ಲಿ ಇವಾಗ 40 ಇಂಚು ಉದ್ದ ತಗೊಂತಾ ಇದ್ದೀನಿ. ಯಾಕಂದ್ರೆ ಇನ್ನ 2 ಇಂಚ್ ಇದೆ ನೋಡ್ರಿ, ಮೇಲ್ಗಡೆ ಪಟ್ಟಿ ಬರುತ್ತೆ, 2 ಇಂಚ್ ಪಟ್ಟಿ ಬರುತ್ತೆ. ಈ ಲಂಗ ಪಟ್ಟಿ ಬಂದಿರುತ್ತಲ್ಲ, ನಿಮ್ಗೆ ಗೊತ್ತಿರುತ್ತೆ. ಆ ಪಟ್ಟಿಯಿಂದ ಇನ್ನ 2 ಇಂಚ್ ಬಂದ್ರೆ ನಮಗೆ 42 ಇಂಚ್ ಉದ್ದ ಕರೆಕ್ಟ್ ಆಗುತ್ತೆ. ಹಾಗಾಗಿ ಇವಾಗ 40 ಇಂಚ್ ಉದ್ದಾಗ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಇಂಚು ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಮಾರ್ಕ್ ಮಾಡಿ ಇದನ್ನ ಸ್ಟ್ರೇಟ್ ಲೈನ್ ಹಾಕ್ತೀನಿ. ಇದು ಇನ್ನ 1 ಇಂಚ್ ಕಡಿಮೆನೆ ಕಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಈ 42 ಇಂಚ್ ಇದೆ ಅಂದ್ರೆ ಇಲ್ಲಿಗೆ ಬಂದ್ಬಿಡ್ತು. ಈ ಬಾರ್ಡರ್ ಅಷ್ಟೇ ಉಳಿಯುತ್ತೆ. ಇವಾಗ ಇದು ಏನಾಗುತ್ತೆ ಅಂದ್ರೆ, ನನಗೆ ಬಾರ್ಡರ್ ಬೇಕಂದ್ರೆ ನನಗೆ ಮತ್ತೆ ಇದಕ್ಕೆ ಪಟ್ಟಿಗೆ ಬಾರ್ಡರ್ ಹಚ್ಕೋಬೇಕಂದ್ರೆ ಈ ಪಟ್ಟಿಗೆ ಬಾರ್ಡರ್ ಹಚ್ಚಕ ಇಷ್ಟು ಪಟ್ಟು ಉಳಿಯುತ್ತೆ. ಹಂಗಾಗಿ ಇಲ್ಲಿ 1 ಇಂಚ್ ಕಡಿಮೆ ಮಾಡ್ತಾ ಇದ್ದೀನಿ. 1 ಇಂಚ್ ಕಡಿಮೆ ಮಾಡಿ 39 ಇಂಚಿಗೆ ಕಟಿಂಗ್ ಮಾಡ್ತಾ ಇದ್ದೀನಿ. ಇದು ನನ್ನ ಮಗಳದೇ ಇದು ಲಂಗ ಆಗಿರೋದ್ರಿಂದ ಹೆಚ್ಚು ಕಡಿಮೆ ಆದ್ರೂ ನಡೆಯುತ್ತೆ. ಬಟ್ ಕಸ್ಟಮರ್ ಆದ್ರೆ ಹಂಗಾಗಂಗಿಲ್ಲ. ಕರೆಕ್ಟ್ ಆಗಿನೇ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಬೇಕು. ಈ ತರ 39 ಇಂಚಿಗೆ ಮಾರ್ಕ್ ಮಾಡ್ಕೊಂತಾ ಇದ್ದೀನಿ ನಾನು. ಟೋಟಲ್ ಅಂದ್ರೆ ಇವಾಗ 39 ಇಂಚ್ ಅಂದ್ರೆ 41 ಇಂಚಿಗೆ ಅಷ್ಟೇ ನಾನು ಇದನ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ಒಂದ್ ಸ್ವಲ್ಪ ಲೆಂತೆ ತಗೊಂಡಿದ್ದೀನಿ. ಯಾಕಂದ್ರೆ ಅದು ನನ್ನ ಮಗಳಿನ ಚಿಕ್ಕವಳಿದಾಳಲ್ಲ,
ಸ್ವಲ್ಪ ಬೆಳೀತಾರೆ ಅಂತೇಳಿ ಸ್ವಲ್ಪ ಲೆಂತೆ ತಗೊಂಡಿದ್ದೀನಿ. ಅದರಲ್ಲಿ 1 ಇಂಚು ಕಡಿಮೆ ಮಾಡಿ ಈ ತರ ಮಾರ್ಕ್ ಮಾಡ್ತೀನಿ. ಈ ತರ ಮಾರ್ಕ್ ಮಾಡಿ ಇವಾಗ ಇದನ್ನ ಸ್ಟ್ರೇಟ್ ಕಟಿಂಗ್ ಮಾಡ್ತೀನಿ. ಇಷ್ಟ ಆಯ್ತಲ್ವಾ? ಈ ಬಾರ್ಡರ್ನೇ ನಾನು ಏನ್ ಮಾಡ್ತೀನಿ, ಇಲ್ಲಿ ಈ ತರ ಫೋಲ್ಡ್ ಮಾಡಿ ಹಚ್ಬೇಕಲ್ಲ, 1-2 ಇಂಚು ಬಟ್ನ ಮತ್ತೆ ಇಲ್ಲಿ ಪಟ್ಟಿ ಬರುತ್ತೆ, ಅದನ್ನೇ ಈ ಬಾರ್ಡರ್ ಹಚ್ತೀನಿ ನಾನು. ನೆಕ್ಸ್ಟ್ ಇಷ್ಟೇ ಕಟಿಂಗ್ ಇರೋದು, ಲಂಗಾದ ಕಟಿಂಗ್ ಇಷ್ಟೇ, ಇದ್ರಲ್ಲಿ ಮತ್ತೆ ಇನ್ನೇನು ಕಟಿಂಗ್ ಇರಂಗಿಲ್ಲ. ಮತ್ತೆ ಇದು ಫ್ರಿಲ್ಸ್ ಎಲ್ಲ ಆದ್ಮೇಲೆ ನಾನು ಇದನ್ನ ಮತ್ತೆ ಇದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಇದನ್ನ ಹಚ್ಬೇಕಾಗುತ್ತೆ. ಇದು ಫ್ರಿಲ್ಸ್ ಎಲ್ಲ ಆದ್ಮೇಲೆ ಅದನ್ನ ತೋರಿಸ್ತೀನಿ ನಿಮಗೆ. ಮತ್ತೆ ಇದಕ್ಕೆ ಲೈನಿಂಗ್ ಬಂದು ಇದು ಇದೆ ನೋಡ್ರಿ. ಈಗ ನಾ 39 ಇಂಚ್ ಹಾಕಿದ್ನಲ್ವಾ, ಈ 39 ಇಂಚ್ ಅಂದ್ರೆ ಇದನ್ನ ಇನ್ನ 1-2 ಇಂಚ್ ಕಡಿಮೆ ಮಾಡಿ ಲೈನಿಂಗ್ ಬಟ್ಟಿ ನಾವು ಕಟ್ ಮಾಡ್ಬೇಕಾಗುತ್ತೆ. ಇದು ಎಷ್ಟಿದ್ದ ಇದೆ ಅಂತ ನೋಡ್ಕೋಬೇಕು ಇವಾಗ. ಇನ್ನ ಅಂದ್ರೆ ಲಂಗ ಬಟ್ಟೆ ಇರುತ್ತಲ್ಲ, ಲಂಗ ಬಟ್ಟೆಗಿಂತ 1-2 ಇಂಚ್ ಇದು ಕಡಿಮೆ ಇರ್ಬೇಕಾಗತ್ತೆ. ಇದು ಕರೆಕ್ಟ್ ಆಗಿದೆ, 1-2 ಇಂಚ್ ಅಷ್ಟೇ ಎಕ್ಸ್ಟ್ರಾ ಆಗ್ತಿದೆ. ಆ 2 ಇಂಚನ ಕಟ್ ಮಾಡಿ ತೆಗೆದ್ಬಿಡ್ತೇನೆ ನಾನು. ಇಷ್ಟೇ, ತುಂಬಾ ಸಿಂಪಲ್ ಅಂದ್ರೆ ತುಂಬಾ ಸಿಂಪಲ್ ಇರುತ್ತೆ ಲಂಗ ಕಟ್ಟಿಂಗ್ ಮಾಡೋದು. ಸ್ಟಿಚಿಂಗ್ ಮಾಡೋದು ಕೂಡ ಅಷ್ಟೇ ಸಿಂಪಲ್ ಆಗಿರುತ್ತೆ. ಒಂದು 2 ಇಂಚಿಗೆ ಈ ತರ ಕಟ್ ಮಾಡಿ ತೆಗಿತಾ ಇದ್ದೀನಿ. 1-2 ಇಂಚ್ ಅಷ್ಟೇ ಎಕ್ಸ್ಟ್ರಾ ಆಗ್ತಾ ಇದೆ, ಇಷ್ಟು ಕಟ್ ಮಾಡಿ ತೆಗಿತೀನಿ. ತೆಗೆದು ಇವಾಗ ಸ್ಟಿಚಿಂಗ್ ನೋಡ್ಕೊಳ್ಳೋಣ. ಇವಾಗ ಈ ಲಂಗ ಸ್ಟಿಚ್ ಮಾಡ್ಲಿಕ್ಕೆ ಫಸ್ಟ್ ಏನ್ ಮಾಡ್ಕೋಬೇಕಂದ್ರೆ, ಈ ಕಡೆ ಸೈಡ್ ಒಂದ್ ಸ್ವಲ್ಪ ಅಂಚಿ ಇರುತ್ತಲ್ವಾ, ಈ ಕಡೆ ಸೈಡ್ ಮತ್ತೆ ಈ ಕಡೆ ಸೈಡ್, ಈ ಕಡೆ ಸೈಡ್ ಕೆಳಗಡೆ ಬಾರ್ಡರ್ ಇರುತ್ತಲ್ಲ, ಬಾರ್ಡರ್ ಸೈಡ್ ಅಲ್ಲ, ಮೇಲ್ಗಡೆ ಕಟ್ ಮಾಡಿರ್ತೇವಲ್ಲ, ಅಲ್ಲಿ ಒಂದ್ ಸ್ವಲ್ಪ 3 ಅಥವಾ 4 ಇಂಚ್ ಅಷ್ಟು ಈ ತರ ಫೋಲ್ಡ್ ಮಾಡಿ, ಈ ತರ ಡಬಲ್ ಫೋಲ್ಡ್ ಮಾಡ್ಬೇಕು. ಫಸ್ಟ್ 1/2 ಇಂಚ್ ಫೋಲ್ಡ್ ಮಾಡ್ಬೇಕು, ಮತ್ತೆ ಇನ್ನೊಂದು ಟೈಮ್ ಫೋಲ್ಡ್ ಮಾಡ್ಬೇಕು. ಇಷ್ಟು ಫೋಲ್ಡ್ ಮಾಡಿ 3 ಅಥವಾ 4 ಇಂಚ್ ವರೆಗೂ, ಇಲ್ಲಿವರೆಗೂ ಒಂದ್ ಸ್ವಲ್ಪ ಈಗ ಫೋಲ್ಡ್ ಮಾಡಿದೇವಲ್ಲ, ಈ ಸೈಡ್ಗೆ ಸ್ಟಿಚ್ ಮಾಡ್ಬೇಕು ಇದನ್ನ. ಇದು ನಾರ್ಮಲ್ ಲಂಗ ಹೊಲಿಯೋದು. ಇದ್ರಲ್ಲೇನೆ ಮತ್ತೆ ಬೇರೆ ಬೇರೆ ಹೊಲಿತಾರೆ. ಅಂದ್ರೆ ಉಕ್ಸ್ ಹಾಕ್ತಾರೆ, ಮತ್ತೆ ಸೈಡ್ಗೆ ಜಿಪ್ ಹಾಕ್ತಾರೆ, ಅದೆಲ್ಲ ಇರುತ್ತೆ. ಇದು ನಾರ್ಮಲ್ ಆಗಿ ಸ್ಟಿಚ್ ಮಾಡ್ತಾರಲ್ಲ, ಆ ತರ ಅಲ್ಲಿವರೆಗೂ ಸ್ಟಿಚ್ ಮಾಡಿ ಒಂದ್ ಸ್ವಲ್ಪ ರಫ್ ಮಾಡ್ಬೇಕು. ರಫ್ ಮಾಡಿ ಸೈಡ್ ತೆಗಿಬೇಕು. ಅದೇ ತರನೇ ಇವಾಗ ಆ ಕಡೆ ಸೈಡ್ ಕೂಡ ಮಾಡ್ಬೇಕು. ಈ ತರ ಒಂದ್ ಸ್ವಲ್ಪ 4 ಇಂಚ್ ವರೆಗೂ ಇಲ್ಲಿವರೆಗೂ ಸ್ಟಿಚ್ ಮಾಡಿ ಇದನ್ನ ಕೈ ಬಿಡ್ಬೇಕು. ಇವಾಗ ಈ ಕಡೆ ಕೂಡ ಹಂಗೆ ಮಾಡ್ಬೇಕು. ಇವಾಗ ಇದು ಸೀರೆಯಲ್ಲಿ ನಾನು ಸ್ಟಿಚ್ ಮಾಡ್ತಾ ಇರೋದ್ರಿಂದ ಬಟ್ಟೆ ಜಾಸ್ತಿನೇ ಇದೆ. ಇದನ್ನ ನಾವ್ ಇವಾಗ ನಮ್ ಸೊಂಟದ ಸುತ್ತಾತಿ ಟೋಟಲ್ ಆಗಿ ನನಗೆ 30 ಇಂಚ್ ಇದೆ. 30 ಇಂಚಿಗೆ ಇನ್ನೊಂದು 4 ಇಂಚು ಎಕ್ಸ್ಟ್ರಾ ಸೇರಿಸ್ಬೇಕಂತ ಹೇಳಿದ್ನಲ್ಲ. 30 ಅಂದ್ರೆ ಒಂದು 34 ಇಂಚ್ ಅನ್ಕೊಡ್ರಿ, ಅಥವಾ 36 ಇಂಚ್ ಅನ್ಕೊಡ್ರಿ. ಅಂದ್ರೆ ಒಂದ್ ಸೈಡ್ ಇನ್ ಬಂದು ಇವಾಗ ನಮಗೆ 16 ಇಂಚ್ ಬರ್ಬೇಕು. 16 ಇಂಚು ಅಥವಾ 18 ಇಂಚ್ ಬರ್ಬೇಕು. ಅಷ್ಟು ಬರುವಷ್ಟು ಇದನ್ನ ನಾವು ಫ್ರಿಲ್ಸ್ ಎಳ್ಕೋಬೇಕು. ಒಂದ್ ಸ್ವಲ್ಪ ಸ್ಟಿಚ್ ಮಾಡ್ಬೇಕು, ಸ್ವಲ್ಪ ಮುಂದೆವರೆಗೂ ಸ್ಟಿಚ್ ಮಾಡ್ಬೇಕು. ಸ್ಟಿಚ್ ಆದ್ಮೇಲೆ ಇಲ್ಲಿಂದ ಇವಾಗ ಸ್ಟಾರ್ಟ್ ಮಾಡ್ಬೇಕು. ಫ್ರಿಲ್ಸ್ ಮಾಡಕ್ಕೆ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಇದು ಫೋಲ್ಡ್ ಇದೆ ಅಲ್ವಾ, ಈ ತರ ಫೋಲ್ಡ್ ಮಾಡಿ ಇದು ಫುಲ್ ಈ ತರ ಒಳಗ್ ಹೋಗ್ಬೇಕು. ಒಳಗ್ ಹೋಗಿ ಈ ತರ ಇಟ್ಟು ಇದ್ರ ಮೇಲೆ 1/2 ಇಂಚ್ ಬಡ್ಡಿಗೆ ಸ್ಟಿಚ್ ಮಾಡ್ಬೇಕು. ಮತ್ತೆ ಈ ಫ್ರಿಲ್ಸ್ ಎಷ್ಟು 1-2 ಇಂಚ್ ಅಷ್ಟು ನಾನು ಈ ತರ ಫ್ರಿಲ್ ಮಾಡಿದೆ ನೋಡ್ರಿ. ಮತ್ತೆ ಅರ್ಧಕ್ಕೆ ಬಂದ್ಮೇಲೆ ಸ್ಟಾಪ್ ಮಾಡಿದ್ದೀನಿ. ಸೂಜಿನ ಅರ್ಧಕ್ಕೆ ಬಂದ್ಮೇಲೆ ಸ್ಟಾಪ್ ಮಾಡಿ ಇವಾಗ ಏನ್ ಮಾಡ್ತಾ ಇದ್ದೀನಿ, ಇವಾಗ ಮತ್ತೆ ಇಲ್ಲಿಂದ ಫ್ರಿಲ್ಸ್ ತಗೊಂತಾ ಇದ್ದೀನಿ. ಫ್ರಿಲ್ಸ್ ತಗೊಳೋದೇ ಸ್ವಲ್ಪ ನೀಟಾಗಿ ತಗೋಬೇಕು. ಈ ತರ ಫ್ರಿಲ್ಸ್ ತಗೊಂಡು ಮತ್ತೆ ಇದ್ರ ಒಳಗಡೆ ಫೋಲ್ಡ್ ಮಾಡ್ತಾ ಇದ್ದೀನಿ ನಾನು.
ಈಗ ಆಲ್ರೆಡಿ ಈಗ ಅರ್ಧಕ್ಕೆ ಸ್ಟಾಪ್ ಮಾಡಿ ಬಿಟ್ಟಿದ್ದೀನಲ್ಲ, ಅದ್ರ ಒಳಗಡೆ ಹೋಗ್ಬೇಕು ಅದು ಫ್ರಿಲ್. ಈ ತರ ಇದ್ರ ಒಳಗಡೆ ಹೋಗ್ಬೇಕು. ಈ ತರ ನಾವು ಸೊಂಟದ ಸುತ್ತಳದಿ ನಮ್ಗೆ ಎಷ್ಟು ಬೇಕು ನೋಡ್ರಿ ಅಷ್ಟಕ್ಕೆ ಬರೋವರೆಗೂ ಇದನ್ನ ಫ್ರಿಲ್ಸ್ ಇಡ್ಕೋಬೇಕು. ಇದೇ ತರ ಅರ್ಧಕ್ಕೆ ಸ್ಟಾಪ್ ಮಾಡ್ಬೇಕು. ಈಗ ಮತ್ತೆ ಅರ್ಧ ಬಂತು, ಅರ್ಧ ಆದ್ಮೇಲೆ ಸ್ಟಾಪ್ ಮಾಡಿದೆ. ಇವಾಗ ಈ ಬಟ್ಟಿ ಇದು ಇದೆಲ್ಲ ಈ ಫ್ರಿಲ್ ಒಳಗಡೆ ಈ ಫ್ರಿಲ್ ಹೋಗ್ಬೇಕು. ಅಂದ್ರೆ ನೆರಿಗೆ ಅದ್ರ ಒಳಗಡೆ ಹೋಗ್ಬೇಕು. ಮತ್ತೆ ಅದು ಆ ಫ್ರಿಲ್ಸ್ ಹಿಡಿಯೋ ಟೈಮ್ನಲ್ಲಿ ಮತ್ತೆ ಅರ್ಧವರೆಗೂ ಬಂದ್ರೆ ಸ್ಟಾಪ್ ಮಾಡಿ ಮತ್ತೆ ಇನ್ನೊಂದು ಫ್ರಿಲ್ ಮಾಡ್ಕೊಂತೇನೆ. ಇದು ಅಗಲ ಬಂದು ನಿಮಗೆ ಎಷ್ಟು ಅಗಲ ಬೇಕಾಗ್ತೈತಿ ಅಷ್ಟು ಅಗಲ ಹಿಡಿಬಹುದು. 1.5 ಅಥವಾ 2 ಇಂಚ್ ಆದ್ರೂ ಅಗಲ ಇದ್ರೆ ಅದು ಫ್ರಿಲ್ಸ್ ಅನ್ನೋದು ತುಂಬಾ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ತೀರಾ ಚಿಕ್ಕ 1 ಇಂಚ್ ಅಷ್ಟು ಫ್ರಿಲ್ಸ್ ಇದ್ರೆ ಅಷ್ಟು ನೀಟ್ ಅನ್ಸಂಗಿಲ್ಲ. ಸ್ವಲ್ಪ ನೋಡ್ಕೊಂಡು ಕರೆಕ್ಟ್ ಆಗಿ ಸೊಂಟದ ಸುತ್ತಳತೆ ಕರೆಕ್ಟ್ ಆಗಿ ಬರುತ್ತಾರೆ. ಇಲ್ಲಿ ನೋಡ್ರಿ, ಇವಾಗ ಇದನ್ನಿಷ್ಟು ನಾನು ಒಳಗಡೆ ಹಾಕಿದ್ದೇನೆ ಬಟ್ ಈ ಫ್ರಿಲ್ಸ್ ಇವಾಗ ಇಲ್ಲಿ ಇಷ್ಟು ಹಿಡಿತಾ ಇದ್ದೇನೆ. ಇಷ್ಟು ಹಿಡಿದು ಇಲ್ಲಿವರೆಗೂ ಅಷ್ಟೇ. ಈ ಫ್ರಿಲ್ ಇದೆಲ್ಲ ಮೊದಲಿನ ಫ್ರಿಲ್, ಅಲ್ಲಿವರೆಗೂ ಸ್ಟಿಚ್ ಮಾಡಿ ಒಂದ್ ಸ್ವಲ್ಪ ಮುಂದ್ಗಡೆ 1-2 ಹೊಲಿಗೆ ಮುಂದ್ಗಡೆ ಬರ್ತೀನಿ. ಮತ್ತೆ ಸೂಜಿ ಸ್ಟಾಪ್ ಮಾಡ್ತೇನೆ. ಇಷ್ಟು ಮಾಡಿದೆ, ಬಂದು ಇಲ್ಲಿ ಸೂಜಿ ಸ್ಟಾಪ್ ಮಾಡಿ ಮತ್ತೆ ಇನ್ನೊಂದು ಫ್ರಿಲ್ ಮಾಡ್ಕೊತಾ ಇದ್ದೀನಿ. ಇದೇ ತರ ಎಲ್ಲಾ ಫ್ರಿಲ್ಸ್ ಮಾಡ್ಕೋಬೇಕು. ಇದು ತುಂಬಾ ಅಗಲ ಆಗತ್ತಲ್ಲ ಬಟ್ಟೆ, ಇದನ್ನ ಸ್ವಲ್ಪ ನೀಟಾಗಿ ಜೋಡಿಸ್ಕೊಳ್ಳೋದೇ ಒಂದ್ ಸ್ವಲ್ಪ ಕಷ್ಟ ಇದರಲ್ಲಿ. ಯಾಕಂದ್ರೆ ಬಟ್ಟೆ ತುಂಬಾ ದೊಡ್ಡದಿರುತ್ತೆ, ಜರಿ ತರ ಇರುತ್ತೆ. ಅದನ್ನ ಜೋಡಿಸ್ಕೊಂಡು ಇಷ್ಟೇ ಇರುತ್ತೆ. ಇದೇ ತರ ಸೇಮ್ ಫುಲ್ ಬಟ್ಟೆ ಎಷ್ಟಿದೆ ನೋಡ್ರಿ ಅಷ್ಟು ಫ್ರಿಲ್ಸ್ ಇಟ್ಕೋಬೇಕು. ಇನ್ನೊಂದ್ ಸ್ವಲ್ಪ ಇಟ್ಕೊಂಡು ಸ್ವಲ್ಪ ಎಡ್ಜಿಗೆ ಬಂದಾಗ ನಾನು ನಿಮಗೆ ತೋರಿಸ್ತೇನೆ. ಯಾಕಂದ್ರೆ ಸುಮ್ಮನೆ ಲಾಂಗ್ ಆಗುತ್ತೆ ವಿಡಿಯೋ, ಅದಕ್ಕೋಸ್ಕರ. ಇವಾಗ ಇಲ್ಲಿ ಎಡ್ಜ್ ವರೆಗೂ ಇದನ್ನ ನಾನು ಫ್ರಿಲ್ಸ್ ಇಟ್ಕೊಂಡಿದ್ದೇನೆ ನೋಡ್ರಿ. ಇದು ಫ್ರಿಲ್ಸ್ ಇಟ್ಕೊಂಡಾದ್ಮೇಲೆ ಇದನ್ನ ಸೈಡ್ ತೆಗಿತೀನಿ. ಇವಾಗ ಇದನ್ನ ಚೆಕ್ ಮಾಡ್ಕೊಳ್ತೇನೆ, ಕರೆಕ್ಟ್ ಇದೆಯಾ ಅಂತ ಹೇಳಿ ಚೆಕ್ ಮಾಡ್ಕೋಬೇಕು. ಇವಾಗ ಇದು ನಮಗೆ ಸೊಂಟದ ಸುತ್ತಳತಿ ಕರೆಕ್ಟ್ ಬಂದಿದ್ದೇನೆ ಇಲ್ಲ ಅಂತ ಚೆಕ್ ಮಾಡ್ಕೊಂಡು, ಒಂದ್ ವೇಳೆ ಕಡಿಮೆ ಇದ್ರೆ ಇದನ್ನ ಮತ್ತೆ ಫ್ರಿಲ್ಸ್ ಬಿಡ್ಕೊಂಡು ಮತ್ತೆ ನಾವು ಇದನ್ನ ಇಟ್ಕೋಬೇಕಾಗತ್ತೆ. ಇದರಲ್ಲಿ 1 ಇಂಚ್ ಅಷ್ಟೇ ಹೆಚ್ಚು ಕಡಿಮೆ ಬರ್ತಾ ಇದೆ. ಬಟ್ ನಾನು ಆಲ್ರೆಡಿ 4-5 ಇಂಚ್ ಹೆಚ್ಚಿಗೆ ಅಳತಿ ತಗೊಂಡಿರೋದ್ರಿಂದ 1 ಇಂಚ್ ಏನಾದ್ರೂ ಹೆಚ್ಚು ಕಡಿಮೆ ಬಂದ್ರೆ ಪರವಾಗಿಲ್ಲ. ಇದು ಏನಂದ್ರೆ ಒಂದ್ ಸ್ವಲ್ಪ ಈ ಸೊಂಟದ ಸುತ್ತಳತಿ ತಗೊಂಡಿರ್ತೇವಲ್ಲ, ಕರೆಕ್ಟ್ ಎಕ್ಸಾಕ್ಟ್ ಆಗಿ ಇವಾಗ ಟೋಟಲ್ ನಮಗೆ ಒಂದು 25 ಇಂಚ್ ಬಂತು. ಕರೆಕ್ಟ್ ಆಗಿ ಟೈಟ್ ಆಗಿ ಹಿಡಿದು ತಗೊಂಡಿರ್ತೇವೆ ನಾವು ಇದನ್ನ. ಆ ಟೈಟ್ ಆಗಿ ಹಿಡಿದು ತಗೊಂಡಾಗ ಅದೇ 25 ಇಂಚೆ ಇಟ್ಟಾಗ ಸೊಂಟದ ಸುತ್ತಳತೆ ಇದನ್ನ ಮೆಜರ್ಮೆಂಟ್ 25 ಇಂಚೆ ತಗೊಂಡಾಗ ಇದು ಲಂಗ ಅಲ್ವಾ, ನಮಗೆ ಹಾಕ್ಲಿಕ್ಕೆ ತೆಗಿಲಿಕ್ಕೆ ಬರಂಗಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು, 25 ಇಂಚ್ ಇರ್ತೈತಲ್ಲ, 25 ಇಂಚಿಗೆ ಇನ್ನ ಒಂದು 4 ಇಂಚು ಎಕ್ಸ್ಟ್ರಾ ಸೇರಿಸ್ಬೇಕು. 4 ಇಂಚ್ ಸಾಕಾಗುತ್ತೆ. 6 ಇಂಚ್ ಅಂದ್ರೆ ತೀರಾ ಲೂಸ್ ಆಗುತ್ತೆ. ಒಂದ್ 4 ಇಂಚ್ ಸಾಕಾಗುತ್ತೆ. ಆ ತರ ಈಗ 25 ಇಂಚ್ ಅಂದ್ರೆ ಟೋಟಲ್ 4 ಇಂಚ್ ಸೇರಿ 29 ಇಂಚ್ ಆಯ್ತು. ಈ ತರ ನಾವು ಸುತ್ತಳತಿ ಯಾವುದೇ ಮೆಜರ್ಮೆಂಟ್ ಆದ್ರೂ ಅಷ್ಟೇ, 25 ಇಂಚ್ ಆಗ್ಲಿ 30 ಇಂಚ್ ಆಗ್ಲಿ ಯಾವುದೇ ಮೆಜರ್ಮೆಂಟ್ ಬಂದ್ರು ಕೂಡ ಅದಕ್ಕೆ ಇನ್ನೊಂದು 4 ಇಂಚ್ ಎಕ್ಸ್ಟ್ರಾ ಸೇರಿಸಿ ಇದನ್ನ ತಗೊಂಡು ಅಷ್ಟು ಬಟ್ಟೆ ಬಿಟ್ಟು ಇದನ್ನ ನಾವು ಈ ತರ ಮಾಡ್ಬೇಕು. ಇದರಲ್ಲಿ ಇವಾಗ 1 ಇಂಚ್ ಅಷ್ಟು ನನಗೆ ಕಡಿಮೆ ಬರ್ತಾ ಇದೆ. ಪರವಾಗಿಲ್ಲ, ಆಲ್ರೆಡಿ 4-5 ಇಂಚ್ ನಾನು ಎಕ್ಸ್ಟ್ರಾ ತಗೊಂಡಿದ್ನಲ್ಲ, ಇದರಲ್ಲಿ ನನಗೆ ಇವಾಗ 4 ಇಂಚ್ ಬರ್ತಾ ಇದೆ. ನಡೀತೈತಿ, ಇಷ್ಟಿದ್ರೆ ಸಾಕಾಗ್ತೈತೆ ನಮಗೆ. ಇವಾಗ ಇದಕ್ಕ ಪಟ್ಟಿ ಹಚ್ಬೇಕು. ಮೇಲ್ಗಡೆ ಕಸಿ ಜೋಡಿಸ್ತೇವಲ್ಲ, ಕಸಿ ಜೋಡ್ಸಕ್ ಪಟ್ಟಿ ಹಚ್ಬೇಕು. ಈ ಮೇಲ್ಗಡೆ ಕಸಿ ಹಾಕ್ಲಿಕ್ಕೋಸ್ಕರ ಪಟ್ಟಿ ಬೇಕಲ್ಲ, ಈ ಪಟ್ಟಿಗೋಸ್ಕರ ಈ ಬಾರ್ಡರ್ ನಾನು ಹಾಕ್ತಾ ಇದ್ದೀನಿ ನೋಡ್ರಿ. ಬಾರ್ಡರ್ ಈಗ ನನಗೆ ಟೋಟಲ್ ಆಗಿ ಇದು 1 ಸೈಡ್ ಇದು ಡಬಲ್ ಫೋಲ್ಡಿಂಗ್ ಮಾಡಿದ್ದೀನಿ. 1 ಸೈಡ್ ಅಂದ್ರೆ 16 ಇಂಚ್ ಬರ್ಬೇಕು.
16 ಇಂಚ್ ಅಂದ್ರೆ ಈ 16 ಇಂಚಿಗೆ ಇನ್ನ 1 ಇಂಚ್ ಎಕ್ಸ್ಟ್ರಾ ಸೇರಿಸಬೇಕಾಗ್ತದೆ. ಯಾಕಂದ್ರೆ 17 ಇಂಚಿಗೆ ಮಾರ್ಕ್ ಮಾಡಿ ಇದನ್ನ ಕಟ್ ಮಾಡ್ಬೇಕಾಗ್ತದೆ. ಇಲ್ಲಿ ಈ ಕಡೆ ಸ್ವಲ್ಪ ಆ ಕಡೆ ಸ್ವಲ್ಪ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಬೇಕು ಇದನ್ನ. ಅಲ್ಲಿಗೆ 16 ಇಂಚ್ ಬಂದ್ರೆ ನಾನು 17 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಕ್ ಮಾಡಿ ಇಷ್ಟು ಕಟ್ ಮಾಡಿ ಇದನ್ನ ತೆಗೆದು ಇದನ್ನ ಇವಾಗ ಈ ಕಡೆ ಸೈಡ್ ಫೋಲ್ಡ್ ಮಾಡ್ತೀನಿ. 1 ಇಂಚ್ ಎಕ್ಸ್ಟ್ರಾ ಯಾಕೆ ತಗೊಂಡೆ ಅಂದ್ರೆ ಇಲ್ಲಿದೆ ನೋಡ್ರಿ, ಈ ತರ ಇದನ್ನ ಈ ಕಡೆ ಸೈಡು ಆ ಕಡೆ ಸೈಡ್ ಎರಡು ಸೈಡ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಬೇಕು ಇದನ್ನ. ಅದಕ್ಕೋಸ್ಕರ ಇದು 1 ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ ನಾನು. ಇದು ಅಗಲ ಬಂದು ನಮಗೆ ಒಂದ್ 5 ಇಂಚ್ ಆದ್ರೂ ಇರ್ಬೇಕಾಗ್ತೈತಿ. ಯಾಕಂದ್ರೆ ಒಂದ್ ಅರ್ಧ ಇಂಚ್ ಆ ಕಡೆ ಈ ಕಡೆ ಫೋಲ್ಡ್ ಮಾಡಿ ಹೊಲಿಲಿಕ್ಕೆ ಹೋಗ್ತೈತಿ. ಪಟ್ಟಿ ಬಂದು ನಮಗೆ ಒಂದ್ 2 ಇಂಚ್ ಅಷ್ಟು ಉಳಿತೈತಿ. ಅಗಲ ಬಂದು ಒಂದ್ 5 ಇಂಚ್ ಇರ್ಬೇಕಾಗ್ತೈತಿ. ಉದ್ದ ಬಂದು ನಮ್ದು ಸುತ್ತಳತಿ ಸೊಂಟದ ಸುತ್ತಳತಿ ಎಷ್ಟಿರ್ತೈತಿ ಅಷ್ಟಿರ್ಬೇಕಾಗ್ತೈತಿ. ಇಷ್ಟ ಆಯ್ತಲ್ವಾ? ಇವಾಗ ಈ ಕಡೆ ಇನ್ನೊಂದ್ ಸೈಡ್ ಕೂಡ ಈ ತರ ಫೋಲ್ಡ್ ಮಾಡಿ ಹೊಲಿಬೇಕು ನಾವು. ಒಂದ್ ಸೈಡ್ ಹೊಲಿಗೆ ಹಾಕೋಬೇಕು. ಈ ತರ ಒಂದ್ ಸೈಡ್ ಕೂಡ ಹೊಲಿಗೆ ಹಾಕೊಂಡ್ವಿ. ಇವಾಗ ನಾನು ಲೈನಿಂಗ್ ಬಟ್ಟಿನ ಅಟ್ಯಾಚ್ ಮಾಡಿದಲ್ಲ, ಮೇನ್ ಕ್ಲಾತಿಗೆ ಲೈನಿಂಗ್ ಬಟ್ಟಿ ಕೂಡ ಅಟ್ಯಾಚ್ ಮಾಡ್ಬೇಕು. ಇದು ಕೆಳಗಡೆ ಅಂಚಿ ಇದೆ. ಈ ಅಂಚಿ ಇರೋದನ್ನ ನಾನು ಹಂಗೆ ಬಿಡ್ತಾ ಇದ್ದೀನಿ. ಈ ಅಂಚಿ ಇಲ್ಲ ಅಂದ್ರೆ ಇದನ್ನ ಕೂಡ ಒಂದ್ ಸ್ವಲ್ಪ ಈ ತರ ಮಡಿಚ್ಕೊಂಡು ಹೊಲ್ಕೋಬೇಕು. ಹೊಲ್ಕೊಂಡಾದ್ಮೇಲೆ ಇದನ್ನ ನಾವು ಫ್ರಿಲ್ಸ್ ಹಿಡಿಬೇಕು. ಫ್ರಿಲ್ಸ್ ಹಿಡಿಬೇಕಂದ್ರೆ ಡೈರೆಕ್ಟ್ ಆಗಿ ಈ ಲೈನಿಂಗ್ ಮೇನ್ ಕ್ಲಾತ್ ಮೇಲೆನೆ ಆಲ್ರೆಡಿ ಫ್ರಿಲ್ಸ್ ಹಿಡಿದಿದ್ದೇವಲ್ಲ, ಅಂದ್ರೆ ನೀರಿಗೆ ಹಚ್ಚಿದೇವಲ್ಲ, ಇದ್ರ ಮೇಲೆನೆ ಇಟ್ಟು ಇವಾಗ ಸ್ಟಿಚ್ ಮಾಡಿದ್ವನ್ನ. ಇದ್ರಲ್ಲೂ ಕೂಡ ಅಷ್ಟೇ ಎರಡು ಸೈಡ್ ಫಸ್ಟ್ ಒಂದ್ ಸ್ವಲ್ಪ ಫೋಲ್ಡ್ ಮಾಡಿ ಹೊಲ್ಕೋಬೇಕು. ಇಲ್ಲಿ ಅಂಚಿ ಇದ್ರೆ ಹೊಲಿಯೋ ಅವಶ್ಯಕತೆ ಇಲ್ಲ. ಅಂಚಿ ಇಲ್ಲ ಅಂದ್ರೆ ಇದನ್ನು ಕೂಡ ಒಂದ್ ಸ್ವಲ್ಪ ಫೋಲ್ಡ್ ಮಾಡಿ ಹೊಲ್ಕೋಬೇಕು. ಈ ಕಡೆ ಒಂದ್ ಸ್ವಲ್ಪ ಆ ಕಡೆ ಒಂದ್ ಸ್ವಲ್ಪ ಈ ತರ ಫೋಲ್ಡ್ ಮಾಡಿ ಹೊಲ್ಕೋಬೇಕು. ಇವಾಗ ಇದನ್ನ ನಾವು ಫಸ್ಟ್ ನೀರ್ಗೆ ಹಿಡಿದು ಅಂದ್ರೆ ಫ್ರಿಲ್ಸ್ ಹಿಡಿದು ಇದಕ್ಕೆ ಅಟ್ಯಾಚ್ ಮಾಡಕ್ ಹೋದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಮತ್ತೆ ನಾವು ಅದನ್ನ ಮೆಜರ್ಮೆಂಟ್ ನೋಡ್ಕೊಂತ ಕುಂದಿರ್ಬೇಕಾಗತ್ತಲ್ಲ. ಹಂಗಾಗಿ ಡೈರೆಕ್ಟ್ ಆಗಿ ಇದ್ರ ಮೇಲೆನೆ ಹಚ್ಚಿ ಹೊಲ್ಬಿಟ್ರೆ ಇದಕ್ಕೆ ಎಷ್ಟು ಬೇಕೋ ನಾವು ಅಷ್ಟು ಮೆಜರ್ಮೆಂಟ್ ನೋಡ್ಕೊಂಡು ಸ್ಟಿಚ್ ಮಾಡ್ಬೋದು. ಇವಾಗ ಈ ಕಡೆ ಸೈಡ್ ನಾವು ಒಂದ್ ಸ್ವಲ್ಪ ಫೋಲ್ಡ್ ಮಾಡಿ ಹೊಲ್ದಿದ್ವಲ್ಲ, ಅದೇ ತರನೇ ಈ ಕಡೆ ಸೈಡ್ ಎರಡು ಸೈಡ್ ಫೋಲ್ಡ್ ಮಾಡಿ ಹೊಲ್ದಿದ್ದೀನಿ. ಇದು ಉಲ್ಟಾ ಇದೆ ನೋಡ್ರಿ. ಉಲ್ಟಾ ಇರೋದ್ರ ಮೇಲೆನೆ ಲೈನಿಂಗ್ ಹಾಕ್ತಾ ಇದ್ದೀನಿ. ಇದರಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿರೋದನ್ನ ಒಳಗ್ ಮಾಡ್ತಾ ಇದ್ದೀನಿ. ಸ್ಟಿಚಿಂಗ್ ಆಗಿರೋದನ್ನ ಮೇಲ್ ಮಾಡ್ತಾ ಇದ್ದೀನಿ. ಈ ಉಲ್ಟಾ ಇರೋ ಬಟ್ಟೆಯಲ್ಲಿ ಮೇನ್ ಕ್ಲಾತ್ ನಲ್ಲಿ ಸೀದಾ ಇರೋದು ಕೆಳಗಡೆ ಇದೆ, ಉಲ್ಟಾ ಇರೋದು ಮೇಲ್ಗಡೆ ಇದೆ. ಅದರ ಮೇಲ್ಗಡೆ ಈ ತರ ಹಿಂಗಿಡ್ತಾ ಇದ್ದೀನಿ. ಹಿಂಗಿಟ್ಟು ಇದನ್ನ ಫಸ್ಟ್ ಒಂದ್ ಸ್ಟಿಚ್ ಮಾಡ್ತಾ ಇದ್ದೀನಿ ನಾನು. ಒಂದ್ ಸೈಡ್ ಒಂದ್ ಸ್ಟಿಚ್ ಮಾಡ್ಕೊಂತೀನಿ.
ಈ ತರ ಸ್ಟಿಚ್ ಮಾಡಿದ್ವಿ. ಇದೇ ತರ ಸೇಮ್ ಈ ಕಡೆ ಕೂಡ ಸ್ಟಿಚ್ ಮಾಡ್ತೀನಿ. ಫಸ್ಟ್ ಫ್ರಿಲ್ಸ್ ಹಿಡಿನ, ಫ್ರಿಲ್ಸ್ ಆದ್ಮೇಲೆ ಸ್ಟಿಚ್ ಮಾಡೋದು. ಲಾಸ್ಟ್ ಎಡ್ಜ್ ಪಾಯಿಂಟ್ ಬರುತ್ತಲ್ಲ ಅವಾಗ ಸ್ಟಿಚ್ ಮಾಡೋದು. ಇವಾಗ ಇದನ್ನ ಆಲ್ರೆಡಿ ಕೆಳಗಡೆ ಸೀರೆ ಬಟ್ಟೆಯಲ್ಲಿ ಲಂಗಾದ ಬಟ್ಟೆ, ಈ ಬಟ್ಟೆಯಲ್ಲಿ ನಾವು ಕರೆಕ್ಟ್ ಆಗಿ ಫ್ರಿಲ್ಸ್ ಹಿಡಿದು ಬಿಟ್ಟೇವಲ್ಲ, ಇವಾಗ ಇದಕ್ಕ ಚಿಕ್ಕ ಚಿಕ್ಕದು ಫ್ರಿಲ್ಸ್ ಹಿಡಿತಾ ಹೋಗ್ಬೇಕು. ಏನಂದ್ರೆ ಈ ಲೈನಿಂಗು ಈ ಬಟ್ಟೆಗೆ ಎರಡು ಕರೆಕ್ಟ್ ಅಡ್ಜಸ್ಟ್ ಆಗಬೇಕು, ಆ ತರ ಫ್ರಿಲ್ಸ್ ಹಿಡಿತಾ ಹೋಗ್ಬೇಕು. ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಇಷ್ಟಿಷ್ಟೇ ಹಿಡಿಬೇಕಂತಲ್ಲ, ಬಟ್ ಈ ಲೈನಿಂಗ್ ಕರೆಕ್ಟ್ ಆಗೋ ತರ, ಎರಡಕ್ಕೂ ಮ್ಯಾಚ್ ಆಗೋ ತರ ಫ್ರಿಲ್ಸ್ ಹಿಡಿಬೇಕಷ್ಟೇ. ಈ ತರ ನೀಟಾಗಿ ಜೋಡಿಸ್ಕೋಬೇಕು, ಇಲ್ಲಾಂದ್ರೆ ಬಟ್ಟಿ ದಾರದಲ್ಲಿ ಸಿಕ್ಕೊಂಡ್ಬಿಡ್ತು. ಲಂಗ ಸ್ಟಿಚ್ ಮಾಡೋ ಟೈಮ್ನಲ್ಲಿ ಬಟ್ಟಿನ ಸರಿಸ್ಕೊಳೋದೇ ದೊಡ್ಡದು ಸಮಸ್ಯೆ ಇದರಲ್ಲಿ. ಯಾಕಂದ್ರೆ ಜಾಸ್ತಿ ಆಗುತ್ತಲ್ಲ ಬಟ್ಟಿ, ಅದನ್ನ ಅಡ್ಜಸ್ಟ್ ಮಾಡಿ ಹೊಲಿಯೋದು. ಇವಾಗ ಈ ಕಡೆ ಎಡ್ಜಿ ಬಂದಾಗ ನೋಡ್ರಿ, ಇಲ್ಲಿವರೆಗೂ ಸ್ಟಿಚ್ ಮಾಡಿದೀನಿ, ಇನ್ನ ಇಷ್ಟೇ ಉಳಿದಿರೋದಲ್ಲ. ಇದರಲ್ಲಿ ಇನ್ನ ಬಟ್ಟೆ ಎಷ್ಟಿದೆ ನೋಡ್ಕೋಬೇಕು, ಅಷ್ಟೇ ನೋಡ್ಕೊಂಡು ಅದ್ರಲ್ಲೇನೆ ಅಡ್ಜಸ್ಟ್ ಮಾಡಿ ಇದನ್ನ ಸ್ಟಿಚ್ ಮಾಡೋದು ಅಷ್ಟೇ. ಇಷ್ಟೇ ಬಟ್ಟೆ ಉಳಿದಿರೋದಲ್ವಾ, ಇವಾಗ ಇಷ್ಟೇ ಇಲ್ಲಿವರೆಗೂ ಬರಬೇಕು. ಇಷ್ಟರಲ್ಲೇ ಅಡ್ಜಸ್ಟ್ ಮಾಡಿ ಇದನ್ನ ಸ್ಟಿಚ್ ಮಾಡಬೇಕು. ಕೆಳಗಡೆ ಬಟ್ಟೆ ನೋಡ್ಕೋಬೇಕು, ಇಲ್ಲಾಂದ್ರೆ ಅದು ಸ್ಟಿಚ್ ಆಗಿರೋದ್ರ ಮೇಲೆ ಮತ್ತೆ ಇನ್ನೊಂದು ಟೈಮು ಬಟ್ಟೆ ಈ ತರ ಹಿಂಗ್ ಇಟ್ಕೊಂಡು ಸ್ಟಿಚ್ ಮಾಡಿಬಿಡುತ್ತೆ. ಅದಕ್ಕೆ ಅದನ್ನ ಸ್ವಲ್ಪ ನೋಡ್ಕೊಂಡು ಸ್ಟಿಚ್ ಮಾಡಬೇಕು, ನೀಟಾಗಿ ಜೋಡಿಸ್ಕೊಂಡು. ಇಲ್ಲಿಗೆ ಬಂದ್ಮೇಲೆ ಮತ್ತೆ ಈ ಕಡೆ ಎರಡೂ ಕರೆಕ್ಟ್ ಆಗಿ ಇಲ್ಲಿ ಜಾಯಿಂಟ್ ಆಗುತ್ತೆ. ಈ ತರ ಇದನ್ನ ಸ್ಟಿಚ್ ಮಾಡಿದ್ದೇನೆ. ಇವಾಗ ನಾನು ಈ ಕಡೆ ಸೈಡ್ ಬಂದಿದೆ ನೋಡ್ರಿ, ಈ ಕಡೆ ಸೈಡ್ ಓಪನ್ ಇದೆ ಅಲ್ಲ, ಇದು ಸ್ಟಿಚಿಂಗು ಒಳಗಡೆ ಹೋಗ್ಬೇಕು, ಇದು ಸ್ಟಿಚಿಂಗ್ ಒಳಗಡೆ ಹೋಗ್ಬೇಕು. ಇವೆರಡನ್ನ ಈ ತರ ಹಿಂಗ್ ಜಾಯಿಂಟ್ ಮಾಡಿ ಇವೆರಡು ಜಾಯಿಂಟ್ ಸೇರಿಸಿ ಈಗ ಒಂದು ಸ್ಟಿಚ್ ಮಾಡೋದು.
ಇವಾಗ ಈ ಬಟ್ಟೆ ಕಟ್ ಮಾಡಿ ಈ ಕಡೆ ಫೋಲ್ಡ್ ಮಾಡಿ ಈ ಕಡೆ ಫೋಲ್ಡ್ ಮಾಡಿ ಮತ್ತೆ ಈ ಕಡೆ ಒಂದ್ ಸೈಡ್ ಫೋಲ್ಡ್ ಮಾಡಿ ಇಟ್ಕೊಂಡಿದ್ವಲ್ಲ ಇದನ್ನ ಇವಾಗ ಇರುತ್ತೆ ಜಾಯಿಂಟ್ ಮಾಡ್ಬೇಕು. ಯಾವ ತರ ಅಂದ್ರೆ ಒಳಗಡೆಯಿಂದ ಜಾಯಿಂಟ್ ಮಾಡ್ಬೇಕು. ಈ ಸ್ಟಿಚ್ ಬಟ್ಟೆ ಇದೆ ನೋಡ್ರಿ, ಇದು ಮಡಚಿ ಹೊಲ್ದಿದೇವಲ್ಲ ಈ ಬಟ್ಟೆ ಮೇಲ್ಗಡೆ ಬರಬೇಕು, ಇದ್ರ ಮೇಲ್ಗಡೆ ಬರಬೇಕು. ಈ ತರ ಹಿಂಗಿಟ್ಟು ಅರ್ಧ ಇಂಚ್ ಬಟ್ಟೆಗೆ ಸ್ಟಿಚ್ ಮಾಡ್ತಾ ಬರ್ಬೇಕು. ಇವಾಗ ಇದು ತುಂಬಾ ದೊಡ್ಡದಿದೆಯಲ್ಲ ನಂಗ ನಿಮ್ಗೆ ಸ್ಟಿಚಿಂಗ್ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ ಸ್ವಲ್ಪ ಕ್ಯಾಮ್ರಾ ಮುಂದ್ಗಡೆಯಿಂದನೇ ತೋರಿಸಿದೀನಿ ನಿಮಗೆ. ನಾನು ಅದರಲ್ಲಿ ಯಾವ ತರ ತೋರಿಸಿದೀನಿ ಆ ತರ ಸ್ಟಿಚ್ ಮಾಡೋದಷ್ಟೇ. ಇದರಲ್ಲಿ ಅರ್ಥ ಇದ್ರೆ ಪರವಾಗಿಲ್ಲ. ಸ್ವಲ್ಪ ರಫ್ ಮಾಡ್ಕೋಬೇಕು. ರಫ್ ಮಾಡ್ಕೊಂಡಾದ್ಮೇಲೆ ಸ್ಟಿಚ್ ಮಾಡಬೇಕು. ಬಟ್ಟೆ ನೀಟಾಗಿ ಜೋಡಿಸ್ಕೋಬೇಕು. ಕೆಳಗಡೆ ಎಲ್ಲ ನೀಟಾಗಿ ಜೋಡಿಸ್ಕೊಂಡು, ಇಲ್ಲಾಂದ್ರೆ ಒಂದಕ್ಕೊಂದು ಫ್ರಿಲ್ಸ್ ಜಾಯಿಂಟ್ ಆಗ್ಬಿಡ್ತಾವೆ. ಈ ತರ ಫುಲ್ ಇಲ್ಲಿವರೆಗೂ ಸ್ಟಿಚ್ ಆದ್ಮೇಲೆ ಇದು ಸ್ವಲ್ಪ ಗುಂಜು ಜಾಸ್ತಿ ಇದೆ ನೋಡ್ರಿ. ಈ ತರ ಏನಾದ್ರು ಗುಂಜು ಇದ್ರೆ ಇದು ಒಂಚೂರು ಕಟ್ ಮಾಡ್ಕೊಳ್ರಿ. ಆಮೇಲೆ ಇದರಲ್ಲಿ ನಾನು ಒಂದ್ ಸೈಡ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ನೀವು ಇದೇ ತರ ಮಾಡ್ಬೇಕಂತೇನಿಲ್ಲ. ಬಟ್ಟೆ ದಪ್ಪ ಇದ್ರೆ ಡೈರೆಕ್ಟ್ ಆಗಿ ಕಾಟನ್ ಬಟ್ಟೆ ಇದ್ರೆ ಅಥವಾ ಅಂದ್ರೆ ದಪ್ಪ ಬಟ್ಟೆ ಇದ್ರೆ ಹಂಗೆ ಸ್ಟಿಚ್ ಮಾಡ್ಬೋದು. ಇದು ಬಟ್ಟೆ ಇವಾಗ ಇದು ಆಲ್ರೆಡಿ ದಪ್ಪ ಆಗಿದೆ. ಎರಡು ಸೇರಿ ಮಿಕ್ಸ್ ಮಾಡಿ ಹಾಕಿರೋದು ದಪ್ಪ ಆಗಿದೆ. ಇದು ತೆಳ್ಳಗಿದೆಯಲ್ಲ, ಹಾಗಾಗಿ ವೇಟ್ ಬ್ಯಾಲೆನ್ಸ್ ಆಗಲ್ಲ ಅಂತೇಳಿ ಒಂದ್ ಸೈಡ್ ಸ್ವಲ್ಪ ಫೋಲ್ಡ್ ಮಾಡಿ ಒಂಚೂರು ದಪ್ಪ ಮಾಡಿ ಅದನ್ನ ಒಂದ್ ಸೈಡ್ ಅಷ್ಟೇ ಸ್ಟಿಚ್ ಮಾಡಿ ನಾ ಮಾಡಿದ್ದೀನಿ. ಇದು ಇಲ್ಲಿ ಸ್ವಲ್ಪ ಫೋಲ್ಡ್ ಮಾಡಿ ಒಂದ್ ಸ್ಟಿಚ್ ಮಾಡಿ ಇದನ್ನ ಇದ್ ಮಾಡಿದೀನಲ್ವಾ, ಯಾಕಂದ್ರೆ ಇದು ಆಲ್ರೆಡಿ ತುಂಬಾ ದಪ್ಪ ಇದೆ. ಇದಕ್ಕೆ ಬ್ಯಾಲೆನ್ಸ್ ಆಗ್ಬೇಕಂತೇಳಿ ನಾನು ಈ ತರ ಮಾಡಿದ್ದೀನಿ, ಒಂದ್ ಸ್ವಲ್ಪ ದಪ್ಪ ಆಗ್ಲಿಕ್ಕೋಸ್ಕರ. ನೀವು ಈ ತರ ಫೋಲ್ಡ್ ಮಾಡ್ಕೊಂಡ್ರೆ ಸ್ಟಿಚ್ ಮಾಡ್ಬೇಕಂತೇನಿಲ್ಲ. ಬಟ್ಟೆ ಇದು ದಪ್ಪ ಬಟ್ಟೆ ಇದ್ರೆ ಇದನ್ನ ಹಂಗೆ ಡೈರೆಕ್ಟ್ ಆಗಿ ಸ್ಟಿಚ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ನೀವು ಇದು ಸ್ವಲ್ಪ ತೆಳು ಇದೆ ಬಟ್ಟೆ ಅಂದ್ರೆ ಇದು ಸ್ವಲ್ಪ ಮ್ಯಾನೇಜ್ ಆಗ್ಲಿಕ್ಕೋಸ್ಕರ ಇದು ಒಂದ್ ಸ್ವಲ್ಪ ಈ ತರ ಫೋಲ್ಡ್ ಮಾಡಿ ಕೂಡ ಮಾಡ್ಕೋಬಹುದು. ಇವಾಗ ಇದನ್ನ ಈ ಕಡೆ ಟರ್ನ್ ಮಾಡಿ, ಇಲ್ಲ ಇದು ಆಲ್ರೆಡಿ ಸ್ಟಿಚ್ ಇದೆಲ್ಲ ಈ ಸ್ಟಿಚ್ ಮೇಲೇನೆ ಬರ್ಬೇಕು. ಆತರ ಹಿಂಗಿಟ್ಟು ಇದರಲ್ಲಿ ಇವಾಗ ಅಂಚಿ ಇದೆ ನೋಡ್ರಿ, ಈ ಅಂಚಿನ ಈ ತರ ಫೋಲ್ಡ್ ಕೂಡ ಮಾಡ್ಬೋದು. ಇಲ್ಲಾಂದ್ರೆ ಡೈರೆಕ್ಟ್ ಹಂಗೆ ಹಿಂಗಿಟ್ಟಾದ್ರೂ ಸ್ಟಿಚ್ ಮಾಡ್ಬೋದು.
ಫೋಲ್ಡ್ ಮಾಡ್ತಾರೆ, ಬಾರ್ಡರ್ ಅಷ್ಟೇ ಕಾಣ್ತೀರಿ, ಅದು ಫೋಲ್ಡ್ ಮಾಡಿ ಮಾಡ್ತಾರೆ. ಕೆಳಗಡೆ ಬಟ್ಟಿ ನೀಟಾಗಿ ನೋಡಿ ಸ್ಟಿಚ್ ಮಾಡಬೇಕು, ಇಲ್ಲಾಂದ್ರೆ ಮತ್ತೆ ಬಟ್ಟೆ ಬೇಕು ಸ್ಟಿಚ್ ಮತ್ತೆ ಅದು ಬಿಟ್ಕೊಂಡು ಕೊಡಲಿಲ್ಲ. ಸ್ವಲ್ಪ ಅಲ್ಲಿ ಕೂಡ ಇದು ಬಾರ್ಡರ್ ಎಷ್ಟು ಬಗ್ಗೆ ನಾನು ಸ್ಟಿಚ್ ಮಾಡಿದ್ದೇನೆ. ಹೀಗೆ ಗಾಡಿ ಹಾಕಿ ಸೈಜ್ ಮಾಡಿ ಇದಕ್ಕೆ ಸ್ಟಿಚ್ ಮಾಡ್ಲಿಕ್ಕೆ ಮತ್ತೆ ಈ ತರ ಉಲ್ಟಾ ಮಾಡ್ಕೊಂಡಿದ್ದೀನಿ, ಲೈನಿಂಗ್ ಬಡಿ ಮೇಲೆ ಇದ್ದೀನಿ. ಈ ಕಡೆ ಸೈಡ್ ಸ್ವಲ್ಪ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಲ್ಲ, ಇಲ್ಲಿ ಒಂದ್ 2 ಇಂಚ್ ಅಷ್ಟು ನೀಟಾಗಿ ಈ ತರ ಜೋಡಿಸ್ಕೊಂಡು ಒಂದ್ 2 ಇಂಚ್ ಅಷ್ಟು ಈ ತರ ಬಿಟ್ಟು ಇಲ್ಲಿಂದ ಸ್ಟಿಚ್ ಮಾಡಿ, ಇವಾಗ ಏಕ ಪೂರ್ತಿ ಲೈನಿಂಗು ಮತ್ತೆ 2 ಜಾಯಿನ್ ಮಾಡ್ಕೊಂಡು ಸ್ಟಿಚ್ ಮಾಡಿ. ಲಂಗ ತುಂಬಾ ಇದೆ, ಬಟ್ ಲಂಗ ಹೊಲಿಲಿ ಬಡಿ ತುಂಬಾ ಕೆಟ್ಟ ಬರ್ತದೆ. ಇದು ಬಟ್ಟಿ ಆಮೇಲೆ ಸ್ವಲ್ಪ ಜಾಸ್ತಿ ಇದೆ, ಯಾಕಂದ್ರೆ ಜಗ್ಗಲ್ಲ ಈ ತರ ಒಂದ್ ಸ್ವಲ್ಪ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಬೇಕು. ಅದೇನೋ ಲೈನಿಂಗ್ ಬಟ್ಟೆ ಹೊರಗಡೆ ಈ ಮೇಲ್ ಹತ್ರ ಕರೆಕ್ಟ್ ಆಗಿದ್ರೆ ಸಾಕಾಗುತ್ತೆ, ಮೇಲ್ ಕ್ಲಾತ್ ಕರೆಕ್ಟ್ ಆಗಿದೆ ಅಂತ ಈ ತರ ಇದೇನಾದ್ರೂ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಬೇಕು. ಇದು ಪಾಲಿಸ್ಟರ್ ಬಟ್ಟೆ ಆಗಿರುತ್ತೆ, ಕಾಟನ್ ಬಟ್ಟೆ ಆದ್ರೆ ಹಂಗೆ ಅನ್ಸಂಗಿಲ್ಲ, ಯಾಕಂದ್ರೆ ಬಟ್ಟೆ ಮುರಿದಂಗಿಲ್ಲ, ಸ್ವಲ್ಪ ಈಸುತ್ತೆ, ಹಂಗಾಗುತ್ತೆ. ರಫ್ ಮಾಡಿ ಇದ್ರ ಮೇಲೆ ಇನ್ನೊಂದು ಮಾಡಿ, ಈಗ ಹಾಕಿರೋ ಸ್ಟಿಚ್ ಮೇಲೆ ಇನ್ನೊಂದು ಸ್ಟಿಚ್ ಹಾಕ್ಬೇಕು, ಕಂಪ್ಲೀಟ್ ಆಗುತ್ತೆ. ಸ್ಟಿಚ್ ಮಾಡಿ ಸ್ಟಾಪ್ ಮಾಡಿ ಮತ್ತೆ ಅಂದ್ರೆ ಲಂಗ ಅಲ್ಲ ತೆಗಿಬೇಕು ಹಂಗಂತ ಏನಿಲ್ಲ, ಹಾಕಿರೋ ಸ್ಟಿಚ್ ಮೇಲೆ ಇನ್ನೊಂದು ಸ್ಟಿಚ್ ಹಾಕ್ಬೇಕು, ಅಂದ್ರೆ ಸ್ಟಿಚ್ ಫುಲ್ ಕಂಪ್ಲೀಟ್ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಈ ತರ ಸ್ವಲ್ಪ ಒಳಗಡೆ ಸೇರಿದೆ, ಸ್ವಲ್ಪ ಬೀಳ್ತಿದೆ, ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಕೂಡುತ್ತೆ. ಬಟ್ಟೆ ಚಿಕ್ಕ ಬೀಳ್ಸಿದ್ರೆ ಈವ್ನಿಂಗ್ ಬರಲ್ಲ, ಹಾಗಾಗಿ 4 ಮೀಟರ್ ಬಟ್ಟೆ ಆಗುತ್ತೆ, 3-4 ಮೀಟರ್ ಕಂಪ್ಲೀಟ್ ಆಗಿ ಒಂದು 4 ಮೀಟರ್ ಬೇಕೇ ಬೇಕಾಗುತ್ತೆ. ಈ ತರ ಫುಲ್ ಬಿಲ್ಸಿಟ್ಟು ನಾವು ಲಗಬೇಕಂದ್ರೆ 4 ಮೀಟರ್ ಬೇಕೇ ಬೇಕಾಗ್ತದೆ. ಇದಕ್ಕೆ ಲಾಡಿ ಒಂದು ಹಾಕ್ತದೆ, ಲಾಡಿ ಒಂದು ಕಂಪ್ಲೀಟ್ ಆಗುತ್ತೆ. ಈ ರಂಗ ಬಟ್ಟೆ ಕಟ್ ಮಾಡ್ಕೊಂಡಿಲ್ಲ ನೋಡ್ರಿ, ನೀವು ಬೇಕಂದ್ರೆ ಅದರಲ್ಲಿ ಬಟ್ಟೆ ಇರುತ್ತೆ, ಅದರದ್ದೇ ಬಟ್ಟೆ ಹಾಕಿದ್ರೆ ಮ್ಯಾಚಿಂಗ್ ಇರುತ್ತೆ, ಆ ತರ ನಾವು ಹಾಕಬಹುದು. ನಾನು ಇದು ಹಾಕ್ತಾ ಇದ್ದೀನಿ, 1.5 ಸಲ ತಗೊಂಡಿದ್ದೀನಿ. ಇದು ಈ ಸೊಂಟದ ಸುತ್ತಳತೆ ಐತಲ್ಲ, ಸೊಂಟದ ಸುತ್ತಳತೆ ಒಂದು 6 ಇಂಚು, ಈ ಕಡೆ ಒಂದು 6 ಇಂಚು ಅಷ್ಟು ಜಾಸ್ತಿ ಆಗಬೇಕು, ಅಷ್ಟು ಬಟ್ಟೆ ತಗೊಂಡಿದ್ದೀನಿ. ಇದನ್ನೆರಡು ಜಾಯಿಂಟ್ ಮಾಡ್ಕೊಂಡು ಲಾಡಿ
ಆಗಿ ಹೋಗ್ಬೇಕು ಹೊಲ್ದಿರೋದು. ಈ ಕಡೆ ಒಂದ್ ಸ್ವಲ್ಪ, ಈ ಕಡೆ ಸ್ವಲ್ಪ, ಈ ಕಡೆ ಫೋಲ್ಡ್ ಮಾಡ್ಬೇಕು. ಇದ್ರ ಮೇಲೆ ಈ ಫೋಲ್ಡ್ ಮಾಡಬೇಕು. ಈ ತರ ಫೋಲ್ಡ್ ಮಾಡಿ ಇದನ್ನ ಇನ್ನೊಂದ್ ಟೈಮ್ ಈ ಕಡೆ ಸೈಡ್ ಫೋಲ್ಡ್ ಮಾಡಿ ಈ ಕಡೆ ಸೈಡ್ ಒಂದ್ ಹೊರಗೆ ಹಾಕಿ. ಅದಕ್ಕಿಂತ ಮೊದಲು ಸ್ವಲ್ಪ ಫೋಲ್ಡ್ ಮಾಡಿ ಅಂದ್ರೆ ಮುಂಚಿಗೆ ತಂಗಿಲ್ಲ. ಫೋಲ್ಡ್ ಮಾಡ್ಕೊಂಡಾದ್ರೂ ಫೋಲ್ಡ್ ಮಾಡಿಲ್ಲ. ಫೋಲ್ಡ್ ಮಾಡಾದ್ಮೇಲೆ ಮತ್ತೆ ಇನ್ನೊಂದು ಟೈಮ್ ಈಗ ಫೋಲ್ಡ್ ಮಾಡ್ರಿ. ನಿಮ್ಗೆ ಹೆಂಗ ಅನ್ಸುತ್ತೆ ಹಂಗೆ ಮಾಡುದು. ಬಟ್ ಸ್ಟಿಚಿಂಗ್ ಮಾತ್ರ ಇದೇ ಮೆಥಡ್. ಈ ಸ್ವಲ್ಪ ದಪ್ಪ ಆಗಿದ್ರೆ ಇನ್ನೊಂದ್ ಸ್ವಲ್ಪ ಸಣ್ಣ ಕೂಡ ಮಾಡ್ಬೋದು. ಇದರಲ್ಲಿ ಇನ್ನೊಂದ್ ಸ್ವಲ್ಪ ಸಣ್ಣ ಫೋಲ್ಡ್ ಮಾಡಿ ಕೂಡ ಮಾಡ್ಬೋದು. ಅದರ ಮೇಲ್ಗಡೆ ಈ ಕಡೆ ಸೈಡ್ ಫೋಲ್ಡ್ ಮಾಡಬೇಕು. ಇದು ಮತ್ತೆ ಇನ್ನೊಂದು ಟೈಪ್ ಫೋಲ್ಡ್ ಮಾಡಿ ಈ ಕಡೆ ಸ್ಟಿಚ್ ಮಾಡೋದು. ಇಷ್ಟ ಆಗಿ ಲಾಸ್ಟ್ ಪಾಯಿಂಟ್ ಬಂದಾಗ ಈ ಕೆಳಗಡೆ ಫೋಲ್ಡ್ ಮಾಡ್ಕೊಂಡು ಇದನ್ನ ಫೋಲ್ಡ್ ಮಾಡಬೇಕು ಅಷ್ಟೇ. ಅಂದ್ರೆ ಗುಂಡಿ ತಂಗಿಲ್ಲ ಅದೇ. ಲಾಸ್ಟ್ ಪಾಯಿಂಟ್ ಸ್ವಲ್ಪ ಮಾಡಬೇಕು. ಸ್ವಲ್ಪ ದಪ್ಪ ಇದನ್ನ ನೀವು ಬೇಕಾದ್ರೆ ಸಣ್ಣ ಮಾಡ್ಬೋದು. ಇನ್ನ ಸಣ್ಣ ಮಾಡ್ಕೋಬಹುದು. ಇದನ್ನ ತೋರಿಸ್ಕೊಳ್ಳೋಕೋಸ್ಕರ ಇದ್ರ ಒಂದು ಪಿನ್ನಿ ಇದನ್ನ ಲಾಕ್ ಮಾಡಿದ್ವಿ. ಲಾಕ್ ಮಾಡಿ ಒಂದ್ ಸೈಡ್ ಇಂದ ಈ ತರ ಜೋಡ್ತಾ ಹೋಗ್ತೀನಿ. ಸ್ವಲ್ಪ ಹಿಂಗೆ ಹಾಕ್ತೀನಿ, ಇದ ಜಾಗ್ತೀನಿ, ಈ ತರ ಹಾಕ್ತೀನಿ, ಇದ ಜಾಗ್ತೀನಿ, ಇದೇ ತರ ಜೋಡ್. ಇವಾಗ ಗಾಳಿ ಮಾಡಿ ಇದು ಇವಾಗ ಇದು ಹಿಂಗೆ ಈ ಕಡೆ ಕಿತ್ಕೊಂಡ್ಬರೋದು, ಈ ಕಡೆ ಕಿತ್ಕೊಂಡ್ಬರೋದಾಗುತ್ತಲ್ಲ ಆ ತರ ಮಾಡಿದ್ರೆ ಮಿಡ್ ಪಾಯಿಂಟ್ ನೋಡಿ. ಈ ಮಿಡ್ ಪಾಯಿಂಟ್ ನಲ್ಲಿ ಸ್ವಲ್ಪ ಇಲ್ಲಿ ದಾರದ ರಫ್ ಮಾಡ್ಬಿಡೋದು. ರಫ್ ಮಾಡಿದ್ರೆ ಅದು ಕಿತ್ತಲ್ಲ, ಆ ಕಡೆ ಹೋಗಲ್ಲ, ಇದ್ದಲ್ಲೇ ಇರ್ತದೆ. ಮಿಡಿಲ್ ಪಾಯಿಂಟ್ ನಲ್ಲಿ ಮಾಡ್ಬೇಕು. ಮಾಡಿದ್ರೆ ಎರಡು ಸೈಡ್ ಅಡ್ಜಸ್ಟ್ ಆಗ್ತದೆ. ಆ ಕಡೆ ಎರಡು ಸೈಡ್ ಇದು ಮಾಡಿದ್ರೆ ಒಂದೇ ಸೈಡ್ ಇದು ನೋಡಿ. ಇದು ಫುಲ್ ಸ್ಟಿಚಿಂಗ್ ಆದ
ಎಲ್ಲ ಅದು ಇದು ಇವತ್ತು ಇದು ತಿಂಗಳು ವಿಡಿಯೋನ ತೋರಿಸಿದ್ರೆ ನೀವು ಬೇರೆ ಟೈಮ್ ಸ್ಟಿಚಿಂಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬಟನ್ ಕ್ಲಿಕ್ ಮಾಡಿ ಆಲ್ ಬಟನ್ ಕೇಳಿದ್ರೆ ನಾನು ಎಲ್ಲ ವಿಡಿಯೋದ ನೋಟಿಫಿಕೇಶನ್ ಬರುತ್ತೆ ಅವಾಗ ಬೇರೆ ಸಿಂಗಲ್ ಟೆಕ್ಸ್ಟ್ ನಾನು ಚಾನಲ್ ಅಲ್ಲಿ ಲೈಕ್ ಕೊಡೋದು ಮರಿಬೇಡ್ರಿ ಮತ್ತೆ ನೆಕ್ಸ್ಟ್ ನೆಕ್ಸ್ಟ್